ನಮಸ್ಕಾರ ಸ್ನೇಹಿತರೆ, ಮಸ್ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಬರೀ ಒಂದು ಹೆಸರಲ್ಲ, ಕೋಟ್ಯಂತರ ಕನ್ನಡಿಗರ ಕ್ರಿಕೆಟ್ ಫ್ಯಾನ್ಗಳ ಅಪ್ಪಟ ಎಮೋಷನ್. ಇಂಥ ಹೆಮ್ಮೆಯ RCB ಟೀಮ್ ಈಗ ಕಂಪ್ಲೀಟ್ ಆಗಿ ಸೇಲ್ ಆಗಿದೆ. T20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಭೂಕಂಪ ಆಗಿದೆ. ವಿಜಯ್ ಮಲ್ಯ ಅವರಿಂದ ಶುರುವಾಗಿ ಡಿಯಾಜಿಯೋ ಕಂಪನಿಯ ಕೈಯಲ್ಲಿದ್ದ RCB ಈಗ ಅಫಿಷಿಯಲ್ ಆಗಿ ಹೊಸ ಓನರ್ಗಳ ಪಾಲಾಗಿದೆ. ಅದು ಸಣ್ಣ ಪುಟ್ಟ ಮೊತ್ತಕ್ಕಲ್ಲ, $1.78 ಬಿಲಿಯನ್ ರೂಪಾಯಿ ಲೆಕ್ಕದಲ್ಲಿ ಸುಮಾರು 16,700 ಕೋಟಿ ರೂಪಾಯಿಗೆ RCB ಸೇಲ್ ಆಗಿದೆ. ಇದು ಬರೀ IPL ಮಾತ್ರ ಅಲ್ಲ, ಇಡೀ ವಿಶ್ವ ಕ್ರೀಡಾ ಜಗತ್ತೇ ದಂಗಾಗುವಂತೆ ಮಾಡಿರೋ ಮೆಗಾ ಡೀಲ್. ಹಾಗಿದ್ರೆ RCBಯನ್ನು ಇಷ್ಟು ದೊಡ್ಡ ಮೊತ್ತ ಕೊಟ್ಟು ಖರೀದಿ ಮಾಡಿದ ಕುಬೇರರು ಯಾರು? ಬರೀ ಆದಿತ್ಯ ಬಿರ್ಲಾ ಗ್ರೂಪ್ ಮಾತ್ರ ಅಲ್ಲ, ಇದರ ಹಿಂದೆ ಅಮೆರಿಕದ ದೈತ್ಯ ಕಂಪನಿಗಳು ಕೂಡ ಎಂಟ್ರಿ ಕೊಟ್ಟಿವೆ. ಆರ್ಯಮಾನ್ ಬಿರ್ಲಾ ಅನ್ನೋ ಒಬ್ಬ ಮಾಜಿ ಕ್ರಿಕೆಟರ್ ಈಗ RCBಯ ಹೊಸ ಬಾಸ್ ಆಗಿದ್ದಾರೆ. ಈ 16,700 ಕೋಟಿಯ ಮಹಾ ಡೀಲ್ನ ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸ್, ಹಾಗೆ ಇದರಿಂದ RCB ಟೀಮ್ ಹಾಗೂ ಫ್ಯಾನ್ಸ್ಗೆ ಆಗೋ ಲಾಭ ಏನು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ತೆ ನೋಡಿ. 16,700 ಕೋಟಿಯ ಮಹಾ ಡೀಲ್, ಕಪ್ ಬರ್ತಿದ್ದ ಹಾಗೆ ಮಾರಾಟ. ಸ್ನೇಹಿತರೆ, ಮಾರ್ಚ್ 24, 2026 ಈ ದಿನಾಂಕ IPL ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡೋ ದಿನ. RCB ಕಪ್ ಗೆದ್ದ ದಿನದಿಂದಲೂ ಈ ಸುದ್ದಿ ಹರಿದಾಡ್ತಾ ಇತ್ತು, ಸೇಲ್ ಆಗುತ್ತೆ ಅಂತ. ಈಗ ರಾಯ್ಟರ್ಸ್ ನ್ಯೂಸ್ ಏಜೆನ್ಸಿ ಹಾಗೂ USL ಕಂಪನಿಯ ಅಫಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಈ ಬೃಹತ್ ಡೀಲ್ ಫೈನಲ್ ಆಗಿ ಹೋಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ RCB ಟೀಮ್ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ. ಇದರ 100% ಶೇರ್ಸ್ ಬ್ರಿಟನ್ ಮೂಲದ ಎಣ್ಣೆ ಕಂಪನಿ ಡಿಯಾಜಿಯೋ ಹತ್ರ ಇತ್ತು. ಈಗ ಡಿಯಾಜಿಯೋ ತನ್ನ ಬಳಿ ಇದ್ದ RCBಯ 100% ಶೇರ್ಸ್ನ ಕಂಪ್ಲೀಟ್ ಆಗಿ ಸೇಲ್ ಮಾಡಿದ್ದಾರೆ. ಡೀಲ್ನ ಒಟ್ಟು ಮೊತ್ತ $1.78 ಬಿಲಿಯನ್ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ 16-17 ಸಾವಿರ ಕೋಟಿ ರೂಪಾಯಿ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಪಾಯಿಂಟ್ ಅಂದ್ರೆ, ಈ 16-17 ಸಾವಿರ ಕೋಟಿ ರೂಪಾಯಿ ಡೀಲ್ ಆಯ್ತಲ್ಲ, ಇದರಲ್ಲಿ ಕೇವಲ ವಿರಾಟ್ ಕೊಹ್ಲಿ ಅವರು ಆಡೋ ಪುರುಷರ IPL ಟೀಮ್ ಮಾತ್ರ ಸೇರಿಲ್ಲ. ಸ್ಮೃತಿ ಮಂದಾನ ಮುನ್ನಡೆಸೋ ಮಹಿಳೆಯರ WPL ಟೀಮ್ ಕೂಡ ಸೇರಿದೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಅನ್ನೋ ಹಾಗೆ ಹೊಸ ಓನರ್ಸ್ ಪುರುಷರ ಹಾಗೂ ಮಹಿಳೆಯರ ಎರಡೂ ಟೀಮನ್ನ ಒಟ್ಟಿಗೆ ಖರೀದಿ ಮಾಡಿದ್ದಾರೆ. ಯಾರು ಈ ಹೊಸ ಮಾಲೀಕರು? 4 ದಿಗ್ಗಜರ ಮೆಗಾ ಎಂಟ್ರಿ. ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು RCBಯನ್ನ ಖರೀದಿ ಮಾಡಿದ ಯಾರು? ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದೇ ಕಂಪನಿಯಿಂದ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಸುಲಭದ ಮಾತಲ್ಲ. ಅದಕ್ಕಾಗಿನೇ ಇದೊಂದು ಕನ್ಸೋರ್ಷಿಯಂ ಅಂದ್ರೆ ಸಂಸ್ಥೆಗಳ ಒಕ್ಕೂಟವಾಗಿ ಎಂಟ್ರಿ ಕೊಟ್ಟಿದೆ. 4 ಬೃಹತ್ ಗ್ಲೋಬಲ್ ಕಂಪನಿಗಳು ಒಟ್ಟಿಗೆ ಸೇರಿ RCBಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಆ 4 ದಿಗ್ಗಜ ಸಂಸ್ಥೆಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಮೊದಲನೇದು ಆದಿತ್ಯ ಬಿರ್ಲಾ ಗ್ರೂಪ್. ಕುಮಾರ್ ಮಂಗಳಂ ಬಿರ್ಲಾ ಅವರ ನೇತೃತ್ವದ ಭಾರತದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಬಿಸಿನೆಸ್ ಸಾಮ್ರಾಜ್ಯ. ಏಲಿಯಸ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋ ತಮ್ಮದೇ ಕಂಪನಿ ಮೂಲಕ ಇವರು ಈ ಡೀಲ್ ನಲ್ಲಿ ಅತಿ ದೊಡ್ಡ ಪಾರ್ಟ್ನರ್ಸ್ ಆಗಿದ್ದಾರೆ. ಎರಡನೇದು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಮಜಾ ಕೊಟ್ಟಿದ್ದು ಇವ್ರದೇನೆ, ಯಾಕಂದ್ರೆ ಭಾರತದ ಅತಿ ದೊಡ್ಡ ನ್ಯೂಸ್ ಮೀಡಿಯಾ ಗ್ರೂಪ್ ಆಗಿದೆ ಅದು. ತನ್ನ ಟೈಮ್ಸ್ ಇಂಟರ್ನೆಟ್ ಮೂಲಕ ಈ ಮೆಗಾ ಡೀಲ್ಗೆ ಕೈ ಜೋಡಿಸಿದ್ದಾರೆ. ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ಗೂ ಕೂಡ ಎಂಟರ್ ಆಗಿದ್ದಾರೆ. ಟೈಮ್ಸ್ ಗ್ರೂಪ್ಗೆ ಮೊದಲಿಂದಲೂ ಕ್ರಿಕೆಟ್ ಬಿಸ್ನೆಸ್ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು. ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಪೋರ್ಟಲ್ ಕ್ರಿಕ್ ಬಜ್ ಕೂಡ ಇವ್ರದೇ ಕಂಪನಿ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ವಿಲೋ ಟಿವಿ ಅನ್ನೋ ಎಕ್ಸ್ಕ್ಲೂಸಿವ್ ಕ್ರಿಕೆಟ್ ಚಾನೆಲ್ ಕೂಡ ಓಪನ್ ಮಾಡಿದ್ದಾರೆ. ಹಾಗೆ ಅಮೆರಿಕದ T20 ಟೂರ್ನಿ ಮೇಜರ್ ಲೀಗ್ ಕ್ರಿಕೆಟ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಗ್ಲೋಬಲ್ ಕ್ರಿಕೆಟ್ ಬಿಸ್ನೆಸ್ನಲ್ಲಿ ಟೈಮ್ಸ್ ಗ್ರೂಪ್ ಈಗ ಆಲ್ರೆಡಿ ದೊಡ್ಡ ಪ್ಲೇಯರ್. ಈಗ ಅವರು ನೇರವಾಗಿ RCB ಓನರ್ಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮೂರನೇದು ಬೋಲ್ಟ್ ವೆಂಚರ್ಸ್. ಅಮೆರಿಕದ ಫೇಮಸ್ ಸ್ಪೋರ್ಟ್ಸ್ ಇನ್ವೆಸ್ಟರ್ ಡೇವಿಡ್ ಬ್ಲಿಟ್ಜರ್ ಅವರ ಒಡೆತನದ ಕಂಪನಿ ಇದು. ನಾಲ್ಕನೇದು ಬ್ಲ್ಯಾಕ್ ಸ್ಟೋನ್. ಇದು ಜಗತ್ತಿನ ಅತಿ ದೊಡ್ಡ ಪ್ರೈವೇಟ್ ಈಕ್ವಿಟಿ ಅಥವಾ ಖಾಸಗಿ ಹೂಡಿಕೆ ಸಂಸ್ಥೆ. ಈ 4 ಬೃಹತ್ ಶಕ್ತಿಗಳು ಒಂದಾಗಿ RCB ಅನ್ನೋ ಬ್ರ್ಯಾಂಡ್ ಮೇಲೆ ಕೋಟಿ ಕೋಟಿ ಹಣವನ್ನ ಸುರಿದಿವೆ. ಯಾರ ಪಾಲು ಶೇಕಡ ಎಷ್ಟು ಅಂತ ಅಫಿಷಿಯಲ್ ಆಗಿ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಆದರೆ ಆಡಳಿತದ ಚುಕ್ಕಾಣಿ ಮಾತ್ರ ಬಿರ್ಲಾ ಗ್ರೂಪ್ ಬಳಿ ಇರುತ್ತೆ. ಮೆಜಾರಿಟಿ ಓನರ್ಸ್ ಅವರೇ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಅಮೆರಿಕದ ಸ್ಪೋರ್ಟ್ಸ್ ಡಾನ್ಗಳ ಕಣ್ಣು RCB ಮೇಲೆ ಬಿದ್ದಿದ್ಯಾಕೆ? ಎಸ್, ಅಮೆರಿಕದ ಡೇವಿಡ್ ಬ್ಲಿಟ್ಜರ್ ಮತ್ತು ಬ್ಲ್ಯಾಕ್ ಸ್ಟೋನ್ ಕಂಪನಿಗಳು RCB ಮೇಲೆ ಯಾಕೆ ಇಂಟ್ರೆಸ್ಟ್ ತೋರಿಸಿದ್ರು? ಇಲ್ಲಿ ಬಿಸ್ನೆಸ್ ಸ್ಟ್ರಾಟಜಿ. ಡೇವಿಡ್ ಬ್ಲಿಟ್ಜರ್ ಅನ್ನೋದು ಸ್ಪೋರ್ಟ್ಸ್ ವರ್ಲ್ಡ್ನಲ್ಲಿ ಒಂದು ದೊಡ್ಡ ಹೆಸರು. ಇವರ ಹ್ಯಾರಿಸ್ ಬ್ಲಿಟ್ಜರ್ ಸ್ಪೋರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಜಗತ್ತಿನಾದ್ಯಂತ ಹಲವಾರು ಟಾಪ್ ಸ್ಪೋರ್ಟ್ಸ್ ಟೀಮ್ಗಳನ್ನು ಹೊಂದಿದೆ. ಉದಾಹರಣೆಗೆ ಅಮೆರಿಕದ ಫೇಮಸ್ ಬಾಸ್ಕೆಟ್ಬಾಲ್ ಟೂರ್ನಿ NBAನ ಫಿಲಡೆಲ್ಫಿಯಾ 76ers
ಹಾಗೆ ಐಸ್ ಹಾಕಿ ಟೂರ್ನಿಯ ನ್ಯೂ ಜೆರ್ಸಿ ಡೆವಿಲ್ಸ್, ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನ ಕ್ರಿಸ್ಟಲ್ ಪ್ಯಾಲೇಸ್ ಫುಟ್ಬಾಲ್ ಕ್ಲಬ್, ಹೀಗೆ ಸಾಲು ಸಾಲು ಗ್ಲೋಬಲ್ ಟೀಮ್ಗಳ ಓನರ್ ಈ ಡೇವಿಡ್ ಬ್ಲಿಟ್ಜರ್. ಈಗ ಅವ್ರ ಕಣ್ಣು ಕ್ರಿಕೆಟ್ ಕಡೆಗೆ, ಅದರಲ್ಲೂ ಕೂಡ RCB ಮೇಲೂ ಕೂಡ ಬಿದ್ದಿದೆ. ಬ್ಲ್ಯಾಕ್ ಸ್ಟೋನ್ ವಿಚಾರಕ್ಕೆ ಬಂದರೆ ಇದು ಸಣ್ಣ ಪುಟ್ಟ ಕಂಪನಿ ಅಲ್ಲ. ಇದರ ಒಟ್ಟು ಆಸ್ತಿ ಮೌಲ್ಯ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ $1.3 ಟ್ರಿಲಿಯನ್, ಅಂದ್ರೆ ಲಕ್ಷಾಂತರ ಕೋಟಿ ಡಾಲರ್ಗಳನ್ನ ಮ್ಯಾನೇಜ್ ಮಾಡೋ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪನಿ. ಬ್ಲ್ಯಾಕ್ ಸ್ಟೋನ್ ನ ಟ್ಯಾಕ್ಟಿಕಲ್ ಅಪಾರ್ಚುನಿಟೀಸ್ ವಿಭಾಗ ಡೇವಿಡ್ ಬ್ಲಿಟ್ಜರ್ ನೇತೃತ್ವದಲ್ಲೇ ನಡೆಯುತ್ತೆ. ಇವರು ಲಾಭ ಕಾಣುವಂತಹ ಪ್ರಾಜೆಕ್ಟ್ಗಳಲ್ಲಿ ಮಾತ್ರ ಸಾವಿರಾರು ಕೋಟಿ ಸುರಿತಾರೆ. ಇದರರ್ಥ ಅಮೆರಿಕದ ದೈತ್ಯ ಹೂಡಿಕೆದಾರರಿಗೆ IPL ಹಾಗೂ RCB ಅನ್ನೋದು ಈಗ ಗ್ಲೋಬಲ್ ಅಸೆಟ್ ಆಗಿ ಕಾಣಿಸ್ತಾ ಇದೆ. ಅವರ ಗ್ಲೋಬಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳು ಈಗ ನೇರವಾಗಿ ನಮ್ಮ RCBಗೆ ಸಿಗ್ತವೆ. 485 ಕೋಟಿಯಿಂದ 16,700 ಕೋಟಿಗೆ 15 ಪಟ್ಟು ಬೆಳೆದ ಬ್ರ್ಯಾಂಡ್ RCB. ಸ್ನೇಹಿತರೆ, ಕೇವಲ 18 ವರ್ಷಗಳಲ್ಲಿ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಹೇಗೆ ಆಕಾಶ ಮುಟ್ಟಿದೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. 2008ರಲ್ಲಿ IPL ಶುರುವಾದಾಗ ಉದ್ಯಮಿ ವಿಜಯ್ ಮಲ್ಯ RCBಯನ್ನು ಖರೀದಿ ಮಾಡಿದ್ದು ಕೇವಲ $111.6 ಮಿಲಿಯನ್, ಅಂದರೆ ಆವಾಗಿನ ಕಾಲಕ್ಕೆ 485 ಕೋಟಿ ರೂಪಾಯಿ. ಆದರೆ ಇವತ್ತು 2026ರಲ್ಲಿ ಇದೇ ಟೀಮ್ ಸೇಲ್ ಆಗಿರೋದು $1.78 ಬಿಲಿಯನ್, ಅಂದರೆ ನಿಯರ್ಲಿ 17,000 crore rupees. ಗ್ರೋತ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ 30-35 ಪಟ್ಟು ಏರಿಕೆ, 3,500% ಏರಿಕೆ. ಇದಕ್ಕೂ ಜಸ್ಟ್ ಮುನ್ನ ರಾಜಸ್ಥಾನ್ ರಾಯಲ್ಸ್ ಟೀಮ್ $1.63 ಬಿಲಿಯನ್ ಸೇಲ್ ಆಗಿತ್ತು. ಅದು ಕೂಡ ದೊಡ್ಡ ರೆಕಾರ್ಡೇ. RCBಗಿದ್ದ ವ್ಯಾಲ್ಯೂ, RRಗಿದ್ದ ವ್ಯಾಲ್ಯೂ ಎಲ್ಲ ಕಂಪೇರ್ ಮಾಡಿದ್ರೆ. ಆದರೆ RCB ಆ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿ ಜಗತ್ತಿನ ಅತ್ಯಂತ ದುಬಾರಿ T20 ಫ್ರಾಂಚೈಸಿಗಳಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದೆ. RCBಯ ಈ ಬೃಹತ್ ವ್ಯಾಲ್ಯೂಷನ್ಗೆ ಕೇವಲ ಕಪ್ ಗೆದ್ದಿದ್ದಷ್ಟೇ ಕಾರಣನ? ಖಂಡಿತ ಅಲ್ಲ ಸ್ನೇಹಿತರೆ. ಅಸಲಿ ಕಾರಣ RCB ಅನ್ನೋ ಬ್ರ್ಯಾಂಡ್ನ ಪವರ್. 16 ವರ್ಷ ಕಪ್ಪೇ ಗೆಲ್ಲದೆ ಹೋದ್ರೂ ಕೂಡ ಜಗತ್ತಿನ ಅತಿ ಹೆಚ್ಚು ರಾಯಲ್ ಮತ್ತು ಲಾಯಲ್ ಫ್ಯಾನ್ ಬೇಸ್ ಇರೋ ಟೀಮ್ RCB. ಸೋಷಿಯಲ್ ಮೀಡಿಯಾದಲ್ಲಿ RCBಯ ಕ್ರೇಜ್ ಮುಂದೆ ರಿಯಲ್ ಮ್ಯಾಡ್ರಿಡ್, ಮ್ಯಾಂಚೆಸ್ಟರ್ ಯುನೈಟೆಡ್ ನಂತಹ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಕ್ಲಬ್ಗಳೇ ದಂಗಾಗಿದ್ವು. ವಿರಾಟ್ ಕೊಹ್ಲಿ ಅನ್ನೋ ಗ್ಲೋಬಲ್ ಐಕಾನ್, ಚಿನ್ನಸ್ವಾಮಿ ಸ್ಟೇಡಿಯಂನ ಹೌಸ್ಫುಲ್ ಬಿಸ್ನೆಸ್, ಇದೆಲ್ಲದರ ಜೊತೆಗೆ IPLನ ಸಾವಿರಾರು ಕೋಟಿಯ ಮೀಡಿಯಾ ರೈಟ್ಸ್. ಈಗ ಆಲ್ರೆಡಿ $1 ಬಿಲಿಯನ್ ಬೆಲೆ ಬಾಳ್ತಿದ್ದ ಈ ಬ್ರ್ಯಾಂಡ್ಗೆ 2024ರಲ್ಲಿ WPL ಹಾಗೂ 2025ರಲ್ಲಿ IPL ಕಪ್ ಗೆದ್ದಿತು. ರಾಕೆಟ್ ಬುಡಕ್ಕೆ ಬೆಂಕಿ ಇಟ್ಟಂಗಾಗಿತ್ತು. ಇದು RCBಯ ಬ್ರ್ಯಾಂಡ್ ವ್ಯಾಲ್ಯೂನ ಸಿಕ್ಕಾಪಟ್ಟೆ ವೇಗದಲ್ಲಿ ಮೇಲಕ್ಕೆ ತಗೊಂಡು ಹೋಯಿತು. ಹೀಗಾಗಿ ಹೂಡಿಕೆದಾರರು ಕಣ್ಣು ಮುಚ್ಚಿಕೊಂಡು RCB ಮೇಲೆ 16-17 ಸಾವಿರ ಕೋಟಿ ರೂಪಾಯಿ ಸುರಿದಿದ್ದಾರೆ. ಈಗ ಅಂದು ಆಟಗಾರ, ಇವತ್ತು ಬಾಸ್. ಯಾರು ಈ ಆರ್ಯಮಾನ್ ಬಿರ್ಲಾ? ಈ ಡೀಲ್ನ ಅತ್ಯಂತ ರೋಚಕ ಹಾಗೂ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇರೋದೇ ಇಲ್ಲಿ. RCB ಆಡಳಿತ ನಡೆಸೋಕೆ ಈಗ ಹೊಸ ಲೀಡರ್ಶಿಪ್ ರೆಡಿಯಾಗಿದೆ. RCBಯ ಹೊಸ ಚೇರ್ಮನ್ ಆಗಿ ಕುಮಾರ ಮಂಗಳಂ ಬಿರ್ಲಾ ಅವರ ಮಗ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ. ಟೈಮ್ಸ್ ಇಂಟರ್ನೆಟ್ನ ವೈಸ್ ಚೇರ್ಮನ್ ಆಗಿರೋ ಸತ್ಯನ್ ಗಜ್ವಾನಿ RCBಯ ಹೊಸ ವೈಸ್ ಚೇರ್ಮನ್ ಆಗ್ತಿದ್ದಾರೆ. ಇದರಲ್ಲಿ ಆರ್ಯಮಾನ್ ಬಿರ್ಲಾ ಅವರ ಸ್ಟೋರಿ ನಿಜಕ್ಕೂ ಒಂದು ಸಿನಿಮಾ ಸ್ಟೋರಿ ತರ ಇದೆ. ಆರ್ಯಮಾನ್ ಬೇರೆ ಯಾರೂ ಅಲ್ಲ, ಖುದ್ದು ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್. ಸಾವಿರಾರು ಕೋಟಿಗಳ ಒಡೆಯನ ಮಗನಾಗಿದ್ರು ಕೂಡ ತಮ್ಮ ಸ್ವಂತ ಪರಿಶ್ರಮದಲ್ಲಿ ಕ್ರಿಕೆಟ್ನಲ್ಲಿ ಬೆಳೆದವರು. ಮಧ್ಯಪ್ರದೇಶದ ಪರ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಫಸ್ಟ್ ಕ್ಲಾಸ್ ಮ್ಯಾಚ್ನಲ್ಲಿ ಬಂಗಾಳದ ವಿರುದ್ಧ ಭರ್ಜರಿ ಸೆಂಚುರಿ ಎಲ್ಲ ಹೊಡೆದಿದ್ರು. ಅಷ್ಟೇ ಅಲ್ಲ, IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ಆಟಗಾರನಾಗಿನೂ ಸೆಲೆಕ್ಟ್ ಆಗಿದ್ರು. ಆದರೆ 2019ರಲ್ಲಿ ಸ್ವಲ್ಪ ಮಾನಸಿಕ ಸಮಸ್ಯೆ ಕಾಣಿಸ್ಕೊಳ್ತು. ವಿಪರೀತ ಆತಂಕ, ಆಂಗ್ಸೈಟಿ, ಮಾನಸಿಕ ಖಿನ್ನತೆ ಎಲ್ಲ ಬಂದು ದಿಟ್ಟ ನಿರ್ಧಾರ ತಗೊಂಡು ಬೇಡ ಅಂಥೇಳಿ ಕ್ರಿಕೆಟ್ನಿಂದ ಬ್ರೇಕ್ ಪಡ್ಕೊಂಡ್ರು. ಮೆಂಟಲ್ ಹೆಲ್ತ್ ಕಡೆಗೆ ಫೋಕಸ್ ಮಾಡಿದ್ರು. ಆಟದಿಂದ ದೂರ ಇದ್ರು. ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟರು. ಹಿಂಡಾಲ್ಕೋ ಕಂಪನಿಯ ಡೈರೆಕ್ಟರ್ ಆಗಿ, ಆದಿತ್ಯ ಬಿರ್ಲಾ ವೆಂಚರ್ಸ್ನ ಫೌಂಡರ್ ಆಗಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಂಡ್ರು. ಇವತ್ತು ಅದೇ ಆಟಗಾರ, ಅವತ್ತು ಆಗ್ತಿಲ್ಲ ಪ್ರೆಷರ್ ಅಂತ ಹೇಳಿ ಹೋಗಿದ್ದ ಆಟಗಾರ, ಇವತ್ತು ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಟೀಮ್ನ ಬಾಸ್ ಆಗಿ ಮೈದಾನಕ್ಕೆ ಮರಳ್ತಾ ಇದ್ದಾರೆ. ಒಬ್ಬ ಪ್ಲೇಯರೇ, ಮಾಜಿ ಪ್ಲೇಯರ್ ಆಗಿರ್ಬೋದು, ಬಟ್ ಕ್ರಿಕೆಟ್ ಆಡೋರಿಗೆ ಕೇಳಿ ಅವ್ರು ಯಾವತ್ತೂ ಮಾಜಿ ಅಲ್ಲ. ಅವರು 50-60 ವರ್ಷ ಆಗಿ TV ಮುಂದೆ ನೋಡ್ತಿರ್ಬೇಕಾದ್ರೂ ಕೂಡ ಕ್ರಿಕೆಟ್ ಪ್ಲೇಯರ್ ಥರನೇ ಫೀಲ್ ಆಗ್ತಿರ್ತಾರೆ. ಒಳಗಡೆ ಆಟಗಾರ ಜಾಗೃತವಾಗಿರ್ತಾನೆ. ಸೊ ಒಬ್ಬ ಮಾಜಿ ಆಟಗಾರ, ಡೊಮೆಸ್ಟಿಕ್ನಲ್ಲಿ ಸೆಂಚುರಿ ಎಲ್ಲ ಹೊಡೆದಿರೋ ಆಟಗಾರ, RCBಯ ಓನರ್ ಆಗಿ ಬಂದಿರೋದು ಟೀಮ್ಗೆ ಒಂದು ಪ್ಲಸ್ ಪಾಯಿಂಟ್. ಆಟಗಾರರನ್ನ ಅರ್ಥ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೇಮ್ನ ಅರ್ಥ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದೇನು ಕನ್ನಡಿಗರ ನೆಚ್ಚಿನ RCB ಬದಲಾಗುತ್ತಾ? 16,000 ಕೋಟಿಗೆ ಸೇಲ್ ಆಗಿರೋದ್ರಿಂದ ನಮ್ಮ RCB ಟೀಮ್ನ ಹೆಸರು, ಲೋಗೋ ಅಥವಾ ಐಡೆಂಟಿಟಿ ಚೇಂಜ್ ಆಗುತ್ತಾ ಅನ್ನೋ ಆತಂಕ ಫ್ಯಾನ್ಸ್ಗಿದೆ. ಆದರೆ ಹೊಸ ಓನರ್ ಸ್ಪಷ್ಟವಾದ ಭರವಸೆ ಕೊಟ್ಟಿದ್ದಾರೆ. ಈ ಡೀಲ್ ಬಗ್ಗೆ ಮಾತನಾಡಿರೋ ಕುಮಾರ ಮಂಗಳಂ ಬಿರ್ಲಾ, IPL ಜಾಗತಿಕ ಕ್ರೀಡಾ ಶಕ್ತಿಯಾಗಿ ಬೆಳೆದಿದೆ. RCB ಅನ್ನೋದು ಬರೀ ಟೀಮ್ ಅಲ್ಲ, ಅದೊಂದು ಪರಂಪರೆ.
ನಾವು ಆ ಬ್ರ್ಯಾಂಡನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ತೀವಿ ಅಂತ ಹೇಳಿದ್ದಾರೆ. ಹೊಸ ಚೇರ್ಮನ್ ಆರ್ಯಮಾನ್ ಬಿರ್ಲಾ ಕೂಡ RCBಯ ಮುಂದಿನ ಹಂತದ ಬೆಳವಣಿಗೆಯನ್ನು ಮುನ್ನಡೆಸೋದು ನನಗೆ ಸಿಕ್ಕ ದೊಡ್ಡ ಗೌರವ. ನಾವೆಲ್ಲರೂ ಒಟ್ಟಾಗಿ ಪ್ಲೇ ಬೋಲ್ಡ್ ಮಂತ್ರವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವೈಸ್ ಚೇರ್ಮನ್ ಸತ್ಯನ್ ಗಜ್ವಾನಿ ಮುಖ್ಯವಾದ ಮಾತನ್ನು ಹೇಳಿದ್ದಾರೆ. ಬೆಂಗಳೂರು ಹಾಗೂ ಕರ್ನಾಟಕದ ಬೇರುಗಳನ್ನು ನಾವು ಹಾಗೆ ಉಳಿಸ್ಕೊಂಡು RCBಯನ್ನು ಒಂದು ಜಾಗತಿಕ ಕ್ರೀಡಾ ಸಂಸ್ಥೆಯನ್ನಾಗಿ ಕಟ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಕನ್ನಡಿಗರು ಮತ್ತು ಫ್ಯಾನ್ಸ್ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಮುಂಚೆ ಇದ್ದಿದ್ದು ಯಾವುದು, ಬ್ರಿಟನ್ನ ಒಂದು ಕಂಪ್ನಿ ಓನರ್ಶಿಪ್ ಇದ್ದಿದ್ದು. ಈಗ ಅಟ್ಲೀಸ್ಟ್ ಹೆಚ್ಚಿನವರು ನಮ್ಮ ಭಾರತೀಯರೇ ಇದ್ದಾರೆ. ಅದರಲ್ಲೂ ಕೂಡ ಅವರವರ ಕ್ಷೇತ್ರದಲ್ಲಿ ಸ್ವಲ್ಪ ಕ್ಲೀನ್ ರೆಕಾರ್ಡನ್ನು ಹೊಂದಿರೋರೇ ಇದ್ದಾರೆ. ಹಾಗಾಗಿ ಏನು ಅಂಥ ದೊಡ್ಡ ಬದಲಾವಣೆ ಆಗಲ್ಲ, ಆದರೆ ಪ್ಲಸ್ಸೇ ಆಗಬೇಕು. RCBಯ ಆತ್ಮ ಯಾವತ್ತಿದ್ರೂ ಬೆಂಗಳೂರಲ್ಲೇ ಇರುತ್ತೆ. ಸದ್ಯ ಈ ಡೀಲ್ಗೆ BCCI ಹಾಗೂ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಒಪ್ಪಿಗೆ ಕೊಡೋದು ಬಾಕಿ ಇದೆ. ಮುಂದಿನ 6 ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಮುಗಿದು 2026ರ IPL ಸೀಸನ್ ಮುಗಿದ ಬಳಿಕ ಹೊಸ ಓನರ್ಸ್ ಕಂಪ್ಲೀಟ್ ಆಗಿ RCB ಆಡಳಿತವನ್ನು ತಮ್ಮ ಕೈಗೆ ತಗೊಳ್ತಾರೆ. ಈ ಸೀಸನ್ ಹಳೆ ಓನರ್ಸ್ ಕೈಯಲ್ಲೇ ನಡೆಯುತ್ತೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದಂತೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.